ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಮೈಸೂರು ಪಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಮೈಸೂರು ಪಾಕ್ನ ಟ್ರೈ ಮಾಡಿಲ್ಲ, ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೈಸೂರು ಪಾಕು ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಳ್ಳೆ ಬ್ರ್ಯಾಂಡ್ದು ನೋಡಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ. ಮತ್ತು 1 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆ ಬದಲಿಗೆ ನೀವು ತುಪ್ಪ ಬೇಕಾದರೂ ತೊಗೊಬೋದು. ಇವಾಗ ಈ ಕಡಲೆ ಹಿಟ್ಟನ್ನ ಜಲ್ಡಿ ಮಾಡ್ಕೊಬೇಕು. ನಾನಿಲ್ಲಿ ಮೈಸೂರು ಪಾಕ್ ಮಾಡೋದಕ್ಕೆ ಏನೇನು ಹೇಳ್ಕೊಡ್ತೀನೋ ಸ್ಟೆಪ್ ಬೈ ಸ್ಟೆಪ್ಪು, ಪ್ರತಿ ಒಂದು ಸ್ಟೆಪ್ ಕೂಡ ಇಂಪಾರ್ಟೆಂಟು. ಒಂದು ಸ್ಟೆಪ್ಪು ಮಿಸ್ ಆದರೂ ಕೂಡ ಮೈಸೂರು ಪಾಕಲ್ಲಿ ಏನಾದರೂ ಮಿಸ್ಟೇಕ್ ಆಗುತ್ತೆ. ಆದ್ದರಿಂದ ಇದು ಫಸ್ಟ್ ಸ್ಟೆಪ್ಪು ಜಲ್ದಿ ಮಾಡಿಕೊಂಡ್ಲೇಬೇಕು ಕಡಲೆ ಹಿಟ್ಟನ್ನ. ನಾನಿಲ್ಲಿ ಪೂರ್ತಿ ಕಡಲೆ ಹಿಟ್ಟನ್ನು ನೀಟಾಗಿ ಜಲ್ದಿ ಮಾಡ್ಕೊತೀನಿ. ಜಲ್ದಿ ಮಾಡ್ಕೊಂಡಾದ್ಮೇಲೆ ಇವಾಗ ಈ ಕಡಲೆ ಹಿಟ್ಟಿಗೆ ಏನು ಎಣ್ಣೆ ತೊಗೊಂಡಿದ್ವು 3/4 ಕಪ್ಪು, ಈ 3/4 ಕಪ್ಪಲ್ಲಿ ಅರ್ಧ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕು. 1 ಗಂಟೆ ಇಲ್ಲದೆ ಇರೋ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಬಂದಿದೆ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಪಾಕ ಮಾಡ್ಕೊಬೇಕು. ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ 1 ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಸ್ವಲ್ಪ ಸಕ್ಕರೆ ಮುಳುಗೋ ಹಾಗೆ ನೋಡಿ ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇನೆ. ಮತ್ತು ಮೈಸೂರು ಪಾಕ್ ಮಾಡ್ಕೊಬೇಕಾದ್ರೆ ಪಾತ್ರೆನ ಯಾವಾಗಲೂ ಅಷ್ಟೇನೆ ಸ್ವಲ್ಪ ದಪ್ಪ ತಳದು ತೊಗೊಬೇಕು. ತೆಳುವಾದ ಪಾತ್ರೆ ತೊಗೊಂಡ್ರೆ ಮೈಸೂರು ಪಾಕು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮಂದ ತಳದ್ದು ಪಾತ್ರೆ ತೊಗೊಬೇಕು. ಇದು ನೀಟಾಗಿ ಸಕ್ಕರೆ ಪಾಕ ಆಗೋವರೆಗೂ ಆವಾಗವಾಗ ಈ ಥರ ತಿರುಗಿಸ್ತಾ ಪಾಕ ಮಾಡ್ಕೊಬೇಕು. ಒಂದು ಸೈಡ್ಗೆ ಪಾಕಕ್ಕಿಟ್ಟು ಮತ್ತು ಇನ್ನೊಂದು ಸೈಡ್ಗೆ ಎಣ್ಣೆ ಕಾಯಿಸ್ಕೊಬೇಕು. ಇವಾಗ ನೋಡಿ ನಾನು 3/4 ಕಪ್ಪಲ್ಲಿ ಅರ್ಧ ಆವಾಗಲೇ ಕಡಲೆ ಹಿಟ್ಟು ಕಲಸೋದಕ್ಕೆ ಹಾಕ್ಕೊಂಡೆ ಎಣ್ಣೆನ, ಮತ್ತು ಇನ್ನರ್ಧ ಇವಾಗ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮೈಸೂರು ಪಾಕಲ್ಲಿ ತುಪ್ಪದ ಫ್ಲೇವರ್ ಇರಬೇಕಲ್ವ, ಆದ್ದರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಿಮ್ಮಲ್ಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡು ನಾನಿಲ್ಲಿ ಬ್ರೆಡ್ ಮಾಡೋದು ಮೌಲ್ಡ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಡ್ತಾ ಇದ್ದೀನಿ. ನೀವು ಬೇಕಾದರೆ ತಟ್ಟೆಗೂ ಕೂಡ ಮೈಸೂರು ಪಾಕ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಚಿ ಇಟ್ಕೊಬೋದು. ನೋಡಿ ಅಷ್ಟರಲ್ಲಿ ಪಾಕ ರೆಡಿಯಾಗಿದೆ. ಇವಾಗ ಒಂದೆಳೆ ಪಾಕ ಬಂದಿದೆ. ಈಗ ಪಾಕ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಹೀಗೆ ಈ ಥರ ಇದು ಮಾಡಿದ್ರೆ ಒಂದು ಲೈನ್ ಮಾತ್ರ ಎಳೆ ಬರಬೇಕು. ಇಷ್ಟು ಬಂದರೆ ಪಾಕ ರೆಡಿಯಾಗಿದೆ ಅಂತಂದ್ಬಿಟ್ಟು ಇವಾಗ ಏನು ಕಲಸಿಟ್ಕೊಂಡಿದ್ವು ಕಡಲೆ ಹಿಟ್ಟು ಇದನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೊಂಬಿಡ್ತಾ ಇದ್ದೀನಿ. ನಾವಿಲ್ಲಿ ಜಲ್ದಿ ಮಾಡಿರೋ ಕಡಲೆ ಹಿಟ್ಟನ್ನ ಡೈರೆಕ್ಟಾಗಿ ಬೇಕಾದರೂ ಈ ಸ್ಟೆಪ್ಪಲ್ಲಿ ಹಾಕ್ಕೊಬೋದಿತ್ತು. ಪಾಕ ಬಂದಾದಮೇಲೆ ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಕಡಲೆ ಹಿಟ್ಟನ್ನ ಹಾಕ್ಕೊಬೋದಿತ್ತು. ಆದರೆ ಡೈರೆಕ್ಟ್ ಕಡಲೆ ಹಿಟ್ಟು ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಆದ್ದರಿಂದ ಸ್ವಲ್ಪ ಆಯಿಲ್ ಹಾಕಿ ಕಡಲೆ ಹಿಟ್ಟನ್ನ ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ನೋಡಿ 1 ಗಂಟೆ ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಕಡಲೆ ಹಿಟ್ಟು ಸಕ್ಕರೆ ಪಾಕಕ್ಕೆ ಹಾಕಾದ್ಮೇಲೆ ಕೈ ಬಿಡದೇ ಇರೋ ರೀತಿ ತಿರುಗಿಸ್ತಾ ಬರಬೇಕು. ತಿರುಗಿಸ್ತಾ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ ಕಾಯ್ಲಿಕ್ಕೆ ಏನು ತುಪ್ಪ ಮತ್ತು ಎಣ್ಣೆ ಇನ್ನೊಂದು ಸೈಡು ಇಟ್ಕೊಂಡಿದ್ದೆ ಸಿಮ್ಮಲ್ಲಿ, ಅದು ಚೆನ್ನಾಗಿ ಬಿಸಿಯಾಗಿರುತ್ತೆ. ಆ ಮಿಶ್ರಣನ ತೆಗೆದು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಅದೆಲ್ಲ ಸ್ವಲ್ಪ ಡ್ರೈ ಆದಮೇಲೆ ತಿರುಗಿಸ್ತಾ ಅದು ಡ್ರೈ ಆಗಿಬಿಡುತ್ತೆ. ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಏನು ಹಾಕ್ಕೊಂಡಿದ್ವು ಅದು ಡ್ರೈ ಆದಾದಮೇಲೆ ಮತ್ತು ಆವಾಗವಾಗ ಒಂದು ಅರ್ಧ ಸೌಟಷ್ಟು ನಾನಿಲ್ಲಿ ತೊಗೊಂಡಿರೋದನ್ನೇ ಚಿಕ್ಕದು ಸೌಟ್ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು 2 ಟೈಮು ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬೇಯಿಸ್ಕೊತಾ ಇದ್ದೀನಿ. ನಾನು 2 ಟೈಮ್ ಹಾಕ್ಕೊಂಡಿದ್ದೀನಿ ಅರ್ಧ ಸೌಟಷ್ಟು. ಚೆನ್ನಾಗಿ ಡ್ರೈ ಆಗೋವರೆಗೂ ಆಯಿಲೆಲ್ಲನೂ ಅದು ಹೀರ್ಕೊಬೇಕು ಕಡಲೆ ಹಿಟ್ಟು, ಆ ರೀತಿ ಬೇಯಿಸ್ಕೊಬೇಕು. ಇವಾಗ ನೋಡಿ ಮತ್ತೆ ಆಯಿಲೆಲ್ಲ ಡ್ರೈ ಆಗಿತ್ತು. ಲಾಸ್ಟಿಗೆ ನಾನು ಇನ್ನು ಮಿಕ್ಕಿದ್ದೇನಿತ್ತು ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಅದು ಪೂರ್ತಿಯಾಗಿ ಹಾಕ್ಕೊಂಡು ಈಗ
ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ಈ ಮೈಸೂರು ಪಾಕು ಒಳ್ಳೆ ಹದವಾಗಿ ನೀಟಾಗಿ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ, ಈ ಮಿಶ್ರಣ ಏನಿದೆ ಇದು ಪಾತ್ರೆ ತಳ ಎಲ್ಲನೂ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ, ಪಾತ್ರೆ ತಳಕ್ಕೆ ಅಂಟೋದಿಲ್ಲ. ಆ ಟೈಮಲ್ಲಿ ಇದು ರೆಡಿಯಾಗಿದೆ ಅಂತ. ಜಾಸ್ತಿ ಹೆಚ್ಚು ಬೇಯಿಸ್ಕೊಂಡ್ರೂ ಕೂಡ ಮೈಸೂರು ಪಾಕು ಗಟ್ಟಿ ಆಗಿಬಿಡುತ್ತೆ. ಒಂದೇ ಹದವಾಗಿ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಕೊಬೇಕಷ್ಟೇ. ನೋಡಿ, ಇದಾಗಲೇ ಪಾತ್ರೆ ತಳ ಎಲ್ಲ ಬಿಡ್ತಾ ಇದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಾವೇನು ಎಣ್ಣೆ ಹಚ್ಚಿಟ್ಕೊಂಡಿರ್ತೀವಿ ಪಾತ್ರೆಗೆ ಅದಕ್ಕೆ ಶಿಫ್ಟ್ ಮಾಡಿಕೊಂಡು ಬಿಸಿ ಇರುವಾಗಲೇ ಬೇಗನೆ ಸ್ಪ್ರೆಡ್ ಮಾಡ್ಕೊಬೇಕು ನೀಟಾಗಿ. ನೋಡಿ, ತುಂಬ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡಬಾರ್ದು. ನಿಮಗೆ ಎಷ್ಟು ಮಂದ ಬೇಕೋ ನೋಡಿಕೊಂಡು ಸಾಫ್ಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಸ್ಪೂನ್ ಸಹಾಯದಿಂದ ನೋಡಿ ಮೇಲೆಲ್ಲ ನಾನು ನೀಟಾಗಿ ಸಮನಾಗಿ ಬರೋ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಪ್ರೆಸ್ ಮಾಡಬೇಡಿ ಅಷ್ಟೇ ಸ್ಪ್ರೆಡ್ ಮಾಡಬೇಕಾದ್ರೆ. ಪ್ರೆಸ್ ಮಾಡಿದ್ರೆ ಮೈಸೂರು ಪಾಕು ಗೂಡಾಗಿ ಬರೋದಿಲ್ಲ. ಮೈಸೂರು ಪಾಕು ಗೂಡಾಗಿ ಚೆನ್ನಾಗಿ ಬರಬೇಕು ಅಂತಂದರೆ ಪ್ರೆಸ್ ಮಾಡಬಾರ್ದು. ಮತ್ತು ಈ ಟೈಮಲ್ಲೇನೆ ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೊಬೇಕು. ಇದು ತಣ್ಣಗಾಗ್ಬಿಡ್ತು ಅಂತಂದರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಇವಾಗಲೇ ಕಟ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಇಟ್ಬಿಡಿ. ನೋಡಿ, ನಾನು ಕಟ್ ಮಾಡಿದ್ದು ಪೂರ್ತಿಯಾಗಿ ತಣ್ಣಗಾಗಿದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೈಸೂರು ಪಾಕು ತೆಗಿಯೋದಕ್ಕೆ ಬರೋದು. ಇವಾಗ ನೋಡಿ ನಾನು ಎಷ್ಟು ಈಸಿಯಾಗಿ ತಗೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡು ಇದೇನು ಮೌಲ್ಡಿಗೆ ಮೈಸೂರು ಪಾಕು ಹಾಕಿಟ್ಟಿದ್ವು ಇದನ್ನ ಈ ಥರ ಉಲ್ಟಾ ಹಾಕ್ತಾಯಿದ್ದೀನಿ ಅಷ್ಟೇನೆ. ಈಸಿಯಾಗಿ ಎಲ್ಲ ಮೈಸೂರು ಪಾಕುನನ್ನು ನೀಟಾಗಿ ಬಂದ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೈಸೂರು ಪಾಕು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗಬೇಕು ಆ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಇಷ್ಟು ಈಸಿಯಾಗಿ ಮೈಸೂರು ಪಾಕು ಮಾಡ್ಕೊಬೋದು ಅಂತಂತಂದರೆ ಯಾಕೆ ಮಾಡ್ಕೊಬಾರ್ದು ಹೇಳಿ. 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಕೆಜಿಯಿಂದ 3/4 kg ಮೈಸೂರು ಪಾಕು ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.